ಯು ಮ್ಯಾಮ್. ಇವತ್ತಿನ ಕ್ಲಾಸ್ ಏನಂದ್ರೆ ಧ್ಯಾನದಿಂದ ನಮಗೆ ಯಾವ ತರ ಸ್ಥಿರತೆ ಬರುತ್ತೆ ಅಂತ. ನನ್ನ ಹೆಸರು ಗೀತಾ ಆದಿಮನಿ. ನನಗೆ ಧ್ಯಾನ ಯಾವ ತರ ಕನೆಕ್ಟ್ ಆಯ್ತಂದ್ರೆ ಆ ನಾನು ಓದುವ ಒಂದು ಸ್ಟ್ರೆಸ್ ಅಲ್ಲಿ ಇದ್ದೆ. ಅವಾಗ ನನಗೆ ಧ್ಯಾನ ಕನೆಕ್ಟ್ ಆಗಿರೋದು. ಮತ್ತೆ ಜೊತೆಗೆ ನನ್ನ ಹೆಲ್ತ್ ಪ್ರಾಬ್ಲಮ್ಸು ಜಾಸ್ತಿ ಆಗ್ತಿತ್ತು. ಇದು ಯಾವ ತರ ಇದನ್ನೇ ಹೋಗ್ಲಾಡ್ಸ್ಬೇಕಂತ ಅನ್ಕೊಂಡಾಗೆ ನನಗೆ ಈ ದಾರಿ ಸಿಕ್ಕಿದ್ದು. ಇದರಲ್ಲಿ ನಂಗೆ ಅಯ್ಯಪ್ಪ ಸರ್ ಸಿಕ್ಕಿದ್ದು. ಅಯ್ಯಪ್ಪ ಸರ್ ಸ್ಟೂಡೆಂಟ್ ನಾನು. ಆ ಹೆಂಗಂದ್ರೆ ಅವ್ರದ್ದು ಕ್ಲಾಸ್ ನಾನು ಡೈಲಿ ಕೇಳ್ಕೊತಾ 365 ಕ್ಲಾಸ್ ಇತ್ತಲ್ಲ, ಅದನ್ನ ಕೇಳ್ಕೊತಾ ನಾನು ಫಸ್ಟ್ 10 ಮಿನಿಟ್ಸ್ ಧ್ಯಾನ ಮಾಡಿದೆ. ಆಮೇಲೆ 20 ಮಿನಿಟ್ಸ್ ಮಾಡಿದೆ. ಆಮೇಲೆ 40 ಮಿನಿಟ್ಸ್ ಈ ತರ ರೂಢಿ ಮಾಡ್ಕೊತಾ ಬಂದೆ. ಇವಾಗ 3 ಅವರ್ಸ್ ಕೂಡುವಂತ ಕೆಪಾಸಿಟಿ ಬಂದಿದೆ. ಅದೇ ಸ್ಥಿರತೆ. ಸ್ಥಿರತೆ ಅಂದ್ರೆ ಏನು ಇಲ್ಲ. ನಾವು ಒಂದು ಕೆಲಸ ಮಾಡ್ಬೇಕಾದ್ರೆ ನಮ್ಮ ಸ್ಥಿರತೆ ಯಾವ ತರ ಇರುತ್ತಂತಂದ್ರೆ ಅದು ಒಂದು ಗಟ್ಟಿಯಾಗಿ ಕಲ್ಲಿನ ತರ ಇರ್ಬೇಕು ಸ್ಥಿರತೆ. ಆ ತರ ಇದ್ದಾಗ ಮಾತ್ರ ನಾವ್ ಏನನ್ನು ಒಳ್ಳೇದನ್ನು ಮಾಡಕ್ಕೆ ನಮ್ಗೆ ಶಕ್ತಿ ಬರುತ್ತೆ, ಧೈರ್ಯ ಬರುತ್ತೆ. ಇದು ಇರ್ಲಿಲ್ಲ ಅಂದ್ರೆ ಏನೂ ಆಗೋದಿಲ್ಲ. ಯಾಕಂದ್ರೆ ಇದಕ್ಕೆ ಹೆಲ್ಪ್ ಮಾಡೋದೇ ನಮ್ ಮೆಡಿಟೇಷನ್ ಮಾಡ್ಬೇಕಾದ್ರೆ ನಮ್ಗೆ ಸಾಕಷ್ಟು ಏನಂದ್ರೆ ತೊಂದರೆಗಳು ಬರ್ತಿರ್ತವೆ. ಅಂದ್ರೆ ಅದು ಥಾಟ್ಸ್ ಬರ್ತಿರ್ತವೆ, ಬಾಡಿ ಇರಿಟೇಷನ್ ಆಗ್ತಿರತ್ತೆ, ಅವೆಲ್ಲ ಆಗ್ತಿರತ್ತವೆ. ಆದ್ರೆ ನಮಗ್ ಗೊತ್ತಾಗೋದಿಲ್ಲ. ಏನಂದ್ರೆ ನಾವ್ ಏನ್ ಅನ್ಕೊಂಡ್ಬಿಡ್ತೀವಿ ಅಂದ್ರೆ ಧ್ಯಾನನ ಸರಿ ಇಲ್ಲೇನೋ ಅಂತ ಧ್ಯಾನ ಮಾಡೋದನ್ನ ನಿಲ್ಲಿಸ್ತೀವಿ. ಅದ್ರೊಳಗೆ ಧ್ಯಾನ ಮಾಡ್ಬೇಕಾದ್ರೆ ನಮ್ಗೊಂದಿಷ್ಟು ಥಾಟ್ಸ್ ಬರ್ತಿರ್ತವೆ. ಅವು ಯಾವ ತರದ ಥಾಟ್ಸ್ ಇರ್ತಾವಂದ್ರೆ ಅವಾಗವಾಗ ಬಂದ್ ಹೋಗೋ ಥಾಟ್ಸ್ ಆಗಿರ್ಬೋದು, ಆಮೇಲೆ ಭಾವನಾತ್ಮಕ ಬಂದ್ ಹೋಗೋ ಥಾಟ್ಸ್ ಆಗಿರ್ಬೋದು, ಆಮೇಲೆ ಇನ್ನು ಏನಂದ್ರೆ ಒಂದೊಂದು ಸಂತೋಷ ಇರ್ತೈತೆ ಆ ಥಾಟ್ಸ್ ಅಲ್ಲಿ, ಅವು ಆಗಿರ್ಬೋದು. ಆಮೇಲೆ ಒಂದೊಂದು ಅದಕ್ಕೆ ಅಂಟ್ಕೊಂಡಿರ್ತವೆ ಥಾಟ್ಸ್, ಅದು ಆಗಿರ್ಬೋದು. ಇವಾಗ ರ್ಯಾಂಡಮ್ ಥಾಟ್ಸ್ ಅಂದ್ರೆ ಏನಂದ್ರೆ ಅವಾಗವಾಗ ಬಂದ್ ಹೋಗ್ತಿರ್ತಾವ. ಅಂದ್ರೆ ನಾವ್ ಏನೋ ಒಂದ್ ಕೆಲಸ ಮಾಡ್ತಿರ್ತೀವಿ, ಅವಾಗ ಅದನ್ನ ಮಾಡ್ತಿರ್ತೀವಿ ಪ್ರೆಸೆಂಟ್ ಅಲ್ಲಿ, ಮತ್ ಇನ್ನೊಂದ್ ಬೇರೆ ಥಾಟ್ಸ್ ಬರೋದು, ಅದು ಪದೇ 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 ಬರ್ತಿರುತ್ತೆ. ಆಮೇಲೆ ಇನ್ನೊಂದ್ ಏನಂದ್ರೆ ಎಮೋಷನಲ್ ಥಾಟ್ಸ್ ಅಂದ್ರೆ ಅದು ಭಾವನಾತ್ಮಕವಾಗಿ ನಮಗೆ ಒಂಥರ ಪ್ರೀತಿಯಿಂದ ಆಗಿರ್ಬೋದು, ಆಸೆಯಿಂದ ಆಗಿರ್ಬೋದು, ದುಃಖದಿಂದ ಆಗಿರ್ಬೋದು, ಏನೋ ಒಂದು ಆ ತರನು ಬರ್ತಿರುತ್ತೆ ಪದೇ ಪದೇ. ನಾವು ಅದನ್ನ ಆ ಕಡೆ ಗಮನ ಕೊಡ್ಬಾರ್ದು. ಯಾಕಂದ್ರೆ ಅದನ್ನ ಒಂಥರ ಆಕಾಶದ ತರ ನಾವು ಸ್ಥಿರತೆಯಾಗಿರ್ಬೇಕು. ಆಕಾಶ ಯಾವತ್ತು ಮೋಡಗಳು ಚಲಿಸ್ತಾ ಇರ್ತವೆ, ಆದ್ರೆ ಆಕಾಶ ಯಾವತ್ತು ಸ್ಥಿರತೆಯಿಂದ ಇರುತ್ತೆ. ಆ ತರ ನಮ್ಮ ಸ್ಥಿರತೆಯಿಂದ ಇರ್ಬೇಕಾದ್ರೆ ನಮಗೆ ಧ್ಯಾನ ತುಂಬಾ ಹೆಲ್ಪ್ ಮಾಡುತ್ತೆ. ಆ ಧ್ಯಾನನ ಮಾಡಕ್ ನಾವು ಸ್ಥಿರತೆ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತ ಆಮೇಲೆ ಪ್ಲೀಸಂಟ್ ಥಾಟ್ಸ್ ಅಂತ ಹೇಳಿದೆ ನಾನು. ಸಂತೋಷವಾಗಿರುವಂತ ಥಾಟ್ಸ್ ಅಂದ್ರೆ ನಮಗೆ ನಾವೇನೋ ಒಂದ್ ಆಗ್ಬೇಕು ಅನ್ಕೊಂಡಿರ್ತೀವಿ, ಮಾಡ್ಬೇಕು ಅನ್ಕೊಂಡಿರ್ತೀವಿ. ಅದು ಏನಾಗತ್ತಂದ್ರೆ ಮಾಡ್ಬೇಕಾದಾಗೆ ಅದ್ರಲ್ಲಿ ನಮ್ ಖುಷಿ ಸಿಗ್ತಾ ಇರುತ್ತೆ. ನಾವ್ ಪದೇ ಪದೇ ಧ್ಯಾನ ಮಾಡ್ಬಿಟ್ಟು ಆ ಸ್ಟೇಟಿಗೆ ಹೋಗ್ತಿರ್ತೀವಿ. ಆಮೇಲೆ ಇನ್ನೊಂದು ಸ್ಟಿಕ್ಕಿ ಥಾಟ್ಸ್ ಅಂತ ಬರುತ್ತೆ, ಅದು ಫುಲ್ ಅಂಟ್ಕೊಂಡಿರ್ತೀವಿ ನಾವು ಅದಕ್ಕೆ. ಅದೇ ಒಂದೇನೋ ಒಂದು ಎಮೋಷನ್ ಇಟ್ಕೊಂಡು ಅದಕ್ಕೆ ಅಂಟ್ಕೊಂಡು ನನಗ ಅದೇ ಬರ್ಲಿ ಅಂತ ಹೊಳ್ಳೆ ನಾವು ಧ್ಯಾನ ಮಾಡ್ಬೇಕಾದ್ರೆ ಅದನ್ನೇ ನೆನಪಿಸ್ಕೋತಾ ಇರ್ತೀವಿ. ಈ ತರ ಆಗೋದ್ರಿಂದ ನಮಗೆ ಧ್ಯಾನವನ್ನ ಮಾಡಕ್ ಆಗೋದಿಲ್ಲ. ಅದ್ರ ಸಂಬಂಧ ನಾವು ಆಕಾಶದ ತರ ಯಾವತ್ಲೂ ಸ್ಥಿರವಾಗಿರ್ಬೇಕು. ಆ ಸ್ಥಿರವಾಗಿರ್ಬೇಕಂದ್ರೆ ಧ್ಯಾನ ಒಮ್ಮಿಂದೊಮ್ಮೆ ಮಾಡಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಮನುಷ್ಯನಿಗೆ ಒಂದ್ ದಿನಕ್ಕೆ 60ರಿಂದ 70,000 ಏನೋ ಥಾಟ್ಸ್ ಬರ್ತಿರ್ತವೆ ಅಂತ. ಅದು ಸೈನ್ಸ್, ಅದ್ರ ಹಿಂದಿಂದು. ನಾವು ಈ ಧ್ಯಾನದ ಜೊತೆಗೆ ಸೈನ್ಸ್ ನ ತಿಳ್ಕೊಬೇಕು. ಸೈನ್ಸ್ ಯಾಕೆ ಬೇಕಂದ್ರೆ ಸೈನ್ಸು ನಮ್ ದೇಹದ, ನಮ್ಮ ದಿನನಿತ್ಯದ ಒಂದು ಪಾರ್ಟ್ ಅದು. ಸೈನ್ಸ್ ಇರ್ಲಿಲ್ಲ ಅಂದ್ರೆ ನಾವಿಲ್ಲ. ಈ ಸೈನ್ಸ್, ಈ ಸ್ಪಿರಿಚುವಾಲಿಟಿ, ಆಧ್ಯಾತ್ಮ ಎರಡು ಇಂಟರ್ ರಿಲೇಟೆಡ್ ಇದಾವೆ. ನಾವು ಆಧ್ಯಾತ್ಮ ಬೇಡ ಅಂತ ಹೇಳಕ್ ಆಗಲ್ಲ, ನನಗೆ ಇದು ಏನದು ಧ್ಯಾನ ಬೇಡ ಅಂತ ಹೇಳಕ್ ಆಗಲ್ಲ. ಯಾಕಂದ್ರೆ ಸೈನ್ಸು ಬೇಕು, ಆಧ್ಯಾತ್ಮನೂ ಬೇಕು. ಇವೆಲ್ಲ ಒಂದ್ರ ಮೇಲೆ ಒಂದು ಡಿಪೆಂಡೆಂಟ್ ಅದಾವೆ. ನಮ್ಗ ದಿನಕ್ಕೆ ನಮ್ಮ ಮನುಷ್ಯನಿಗೆ, ನಾರ್ಮಲ್ ಮನುಷ್ಯನಿಗೆ, ಧ್ಯಾನ ಮಾಡದೇ ಇರೋನಿಗೆ ಒಂದ್ ದಿನಕ್ಕೆ ಎಷ್ಟು ನೆಗೆಟಿವ್ ಥಾಟ್ಸ್ ಬರ್ತಾವಂದ್ರೆ 80% ನೆಗೆಟಿವ್ ಥಾಟ್ಸೇ ಇರ್ತವೆ. 90% ಅವು ಒಳ್ಳೊಳ್ಳೆ ರಿಪೀಟೆಡ್ ಬರ್ತಿರ್ತವೆ, ಅವೇ ಬರ್ತಿರ್ತವೆ. ಅದಕ್ಕೆ ನಾವನ್ನೆಲ್ಲ ಇಷ್ಟೊಂದು ಥಾಟ್ಸ್ ಇಟ್ಕೊಂಡು ನಾವು ಕರೆಕ್ಟ್ ಆಗಿ ಯಾವ ಡಿಸಿಷನ್ ತಗೊಳಕ್ಕಾಗಲ್ಲ, ನಾವ್ ಏನು ಮಾಡಕ್ಕಾಗಲ್ಲ. ಯಾಕಂದ್ರೆ ನಮ್ಗೆ ಇವು ಡಿಸ್ಟರ್ಬ್ ಮಾಡ್ತಾನೆ ಇರ್ತವೆ. ಯಾಕಂದ್ರೆ ನಮ್ ಸ್ಥಿರತೆನೇ ಇರೋದಿಲ್ಲ. ಅದ್ರ ಸಂಬಂಧ ನಮ್ಗೆ ಇವು ಯಾವಾಗಾದ್ರೂ ಡಿಸ್ಟರ್ಬ್ ಮಾಡ್ತಾನೆ ಇರ್ತವೆ. ಅದಕ್ಕೆ ನಾವು ಧ್ಯಾನವನ್ನು ಅಪ್ಲೈ ಮಾಡ್ಕೋಬೇಕು. ಧ್ಯಾನ ಮಾಡಂದ್ರೆ ಒಂದೇ ಸಲ ಬರೋದಿಲ್ಲ ಅದು. ಫಸ್ಟ್ ನಾನು ಹೇಳಿದೆಲ್ಲ, ನಾನು ಅಪ್ಲೈ ಮಾಡ್ಕೊಂಡಿದ್ ಮೆಥಡು. ನಾನು ಫಸ್ಟ್ 10 ಮಿನಿಟ್ಸ್, ಆಮೇಲೆ 20 ಮಿನಿಟ್ಸ್ ಅದೇ ತರ ಮಾಡಿದೆ. ಆದ್ರೂ ಒಂದೊಂದ್ಸಲ ನಾವು ಧ್ಯಾನ ಕುಂತಾಗೆ ಔಟರ್ ಡಿಸ್ಟ್ರಾಕ್ಷನ್ಸ್ ಬರ್ತಿರ್ತಾವ, ಹೊರಗಿನಿಂದನೂ ಬರ್ತಿರ್ತವೆ, ಒಳಗಿನಿಂದನೂ ಬರ್ತಿರ್ತಾವ. ಹೊರಗಿನಿಂದ ಅಂದ್ರೆ ಯಾವ ತರ ಅಂದ್ರೆ ಸೌಂಡ್ ಆಗಿರ್ಬೋದು,
ಇವಾಗ ನಾನೇ ಇವಾಗ ಕೆಮ್ಮಿದೆ, ಅದು ಒಂದು ಸೌಂಡೇ, ಅದು ನಮ್ಗೆ ಡಿಸ್ಟರ್ಬ್ ಆಗ್ತಿರುತ್ತೆ. ಅದೇ ಬೇರೆದವ್ರು ಯಾರೋ ನಡ್ಕೊಂಡು ಹೋಗೋದಾಗಿರ್ಬೋದು, ನಮ್ಮ ಇಂದ್ರಿಯಗಳು ಸುಮ್ನೆ ಕೂಡೋದಿಲ್ಲ. ಯಾಕಂದ್ರೆ ನಾವು ಏನೋ ಒಂದು ಹಾದು ಪಾಸ್ ಆತಂದೆ ನಮ್ಮ ಆ ಕಣ್ಣುಗಳು ಆ ಕಡೆ ಹೋಗ್ಬಿಡ್ತವೆ. ಆ ತರ ಡಿಸ್ಟ್ರಾಕ್ಷನ್ ಬರ್ತಿರ್ತವೆ. ಆಮೇಲೆ ಇನ್ನರ್ ಡಿಸ್ಟ್ರಾಕ್ಷನ್ ಅಂದ್ರೆ ಒಳಗಿನಿಂದ ಬರುವಂತವ್ ಏನಂದ್ರೆ ಎಮೋಷನ್ಸ್ ಆಗಿರ್ಬೋದು, ಆಮ್ಯಾಗ ನಮ್ ಬಾಡಿ ಸೆನ್ಸೇಷನ್ ಆಗಿರ್ಬೋದು. ಬಾಡಿ ಸೆನ್ಸೇಷನ್ ಅಂದ್ರೆ ನಾವು ಒಂದೊಂದ್ ಕಡೆ ತುರಿಕೆ ಬರೋದು, ಆಮೇಲೆ ಏನೋ ಬಹಳ ಇರಿಟೇಷನ್ ಆಗೋದು, ಕೈಕಾಲು ಹಿಡಿಯೋದು, ಒಂಥರ ದೇಹ ಸುಸ್ತು ಅನ್ಸೋದು, ಇವೆಲ್ಲ ಇನ್ನರ್ ಡಿಸ್ಟ್ರಾಕ್ಷನ್. ಔಟರ್ ಡಿಸ್ಟ್ರಾಕ್ಷನ್ ಅಂದ್ರೆ ನಮ್ ಕಣ್ಣಿಗೆ ಕಾಣಿಸೋದೆಲ್ಲ ಔಟರ್ ಡಿಸ್ಟ್ರಾಕ್ಷನ್ ಆಗುತ್ತೆ. ಅದಕ್ಕೆ ನಾವ್ ಇವನ್ನೆಲ್ಲ ಹೋಗ್ಲಾಡ್ಸ್ಬೇಕಾದ್ರೆ ಧ್ಯಾನವನ್ನ ಕಂಪಲ್ಸರಿ ಮಾಡ್ಲೇಬೇಕು. ಒಂದ್ ವ್ಯಕ್ತಿ ಒಂದ್ ದಿನಕ್ಕೆ 1 hour ಆದ್ರೂ ಮಾಡ್ಲೇಬೇಕು. ಅಟ್ಲೀಸ್ಟ್ ನನ್ಗೆ ಏನೂ ಇಲ್ಲಪ್ಪ, ನನಗೆ ಮಾಡಕ್ ಆಗ್ತಿಲ್ಲ, ಎಂತ ಸಮಯನೂ ಇಲ್ಲ ಅಂದ್ರೆ ಇವಾಗ ಕಲಿಯುಗದಾಗೆ ಮಾಡ್ಲೇಬೇಕು. ಯಾಕಂದ್ರೆ ನಮ್ದು ಒಂಥರ ಏನಂದ್ರೆ ಜೀವನ ಬಹಳಷ್ಟು ಗಂಭೀರವಾಗಿದೆ ಇವಾಗ. ಧ್ಯಾನ ಅಂತೂ ಮಾಡ್ಲೇಬೇಕು. ಧ್ಯಾನ ಮಾಡ್ಲಿಲ್ಲ ಅಂದ್ರೆ ನಮಗೆ ಯಾವುದು ಕರೆಕ್ಟ್ ಆಗಿ ರಿಸಲ್ಟ್ ಸಿಗೋದಿಲ್ಲ. ನಾವು ತಗೊಳ್ಳೋ ಡಿಸಿಷನ್ ಕರೆಕ್ಟ್ ಇರಲ್ಲ, ಆಮೇಲೆ ನಾವು ಮಾಡೋ ಕೆಲಸನೂ ಕರೆಕ್ಟ್ ಇರಲ್ಲ. ಅದ್ರ ಸಂಬಂಧ ಧ್ಯಾನ ಮಾಡ್ಬೇಕು. ಧ್ಯಾನವನ್ನ ಏನ್ ಮಾಡ್ಬೇಕಂದ್ರೆ ಫಸ್ಟ್ 7 days ಮಾಡಿದಾಗ, ನಾವು ಕಂಟಿನ್ಯೂಸ್ ಆಗಿ 7 days ಮಾಡಿದಾಗ ಏನಾಗುತ್ತಂದ್ರೆ ನಮ್ಮಲ್ಲಿ ಒಂದು ಕ್ಲಾರಿಟಿ ಬರುತ್ತೆ. ಏನಂತಂದ್ರೆ ಅದು ನಾನು ಏನ್ ಮಾಡ್ಬೇಕು, ಯಾವಾಗ ಮಾಡ್ಬೇಕು, ಯಾಕೆ ಮಾಡ್ಬೇಕು ಅಂತ ಒಂದು ಕ್ಲಾರಿಟಿ ಬರುತ್ತೆ. ಆಮೇಲೆ ಅದನ್ನೇ ನಾವು ಕಂಟಿನ್ಯೂ ಮಾಡಿ 21 days ಮಾಡಿದಾಗ ಏನಾಗತ್ತಂದ್ರೆ ಒಂಥರ ಏನೋ ಇನ್ನೊಬ್ಬರು ಏನೋ ಹೇಳಿರ್ತಾರೆ, ನಾವು ಅವ್ರಿಗೆ ರಿಯಾಕ್ಟ್ ಮಾಡೋದನ್ನ ಕಮ್ಮಿ ಮಾಡ್ತೀವಿ. ಅಂದ್ರೆ ಬರ್ಬರ್ತಾ ನಾವು ಕಮ್ಮಿ ಮಾಡ್ತೀವಿ, ಸ್ಲೋ ಡೌನ್ ಮಾಡ್ಕೋತೀವಿ. ಆಮೇಲೆ ಅದನ್ನೇ 40 days ಮಾಡಿದಾಗೆ ನಮ್ಮಲ್ಲಿ ಒಂದು ಏನೋ ಚೇಂಜಸ್ ಆಗುತ್ತೆ. ಆ ಚೇಂಜಸ್ ಅನ್ನ ಇನ್ನೊಬ್ರು ನಮಗೆ ನೋಟಿಸ್ ಮಾಡ್ತಾರೆ. ನಿನ್ನಲ್ಲಿ ಏನೋ ಚೇಂಜಸ್ ಆಗಿದೆ ಅಂತ ನೋಟಿಸ್ ಮಾಡ್ತಾರೆ. ಆ ನೋಟಿಸ್ನ ನಾವು ಅರ್ಥ ಮಾಡ್ಕೋಬೇಕು. ಯಾಕೆ ಇದೆಲ್ಲ ಆಗಿರೋದೇ ನಾವು ಧ್ಯಾನದಿಂದ. ಆಮೇಲೆ ಇನ್ನ 90 days ಮಾಡಿದಾಗ ಏನಾಗುತ್ತಂದ್ರೆ ನಮ್ಮಲ್ಲಿ ಒಂದು ಹೊಸದಾದಂತ ನಾವು ಮನುಷ್ಯರು ಓಲ್ಡ್ ಇದ್ದವ್ರಿಗಿನ ನ್ಯೂ ಪರ್ಸನ್ ಆಗಿ ಕನ್ವರ್ಟ್ ಆಗ್ತೀವಿ. ಅದೇ ಒಂದು ಹೊಸತನ ಬಂದ್ಬಿಡುತ್ತೆ ನಮ್ ಲೈಫ್ ಅಲ್ಲಿ, ಹೊಸತನ ಬಂದ್ಬಿಡುತ್ತೆ. ಮತ್ತೆ ಇನ್ನೊಂದ್ ಏನಂದ್ರೆ ಅವಾಗವಾಗ ಧ್ಯಾನ ಮಾಡೋರಿಗೆ ನೆಕ್ಸ್ಟ್ ಏನದು ಡೈಲಿ ಧ್ಯಾನ ಮಾಡೋರಿಗೆ ಒಂದು ಡಿಫ್ರೆನ್ಸ್ ಏನಂದ್ರೆ, ಅವಾಗವಾಗ ಧ್ಯಾನ ಮಾಡೋರಿಗೆ ಏನಾಗುತ್ತಂದ್ರೆ ಇವಾಗ ಬಕೆಟ್ಗೆ ಕೆಳಗೆ ಒಂದು ಹೋಲ್ ಹಾಕಿ ಅದ್ರ ಮೇಲೆ ಎಷ್ಟು ನೀರ್ ಹಾಕಿದ್ರು ಅದು ನೀರ್ ಪೋಲ್ ಆಗ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಅದೇ ತರ ನಮ್ ಲೈಫ್ ಅಲ್ಲಿ ನಾವು ಅವಾಗವಾಗ ಧ್ಯಾನ ಮಾಡಿದ್ರೆ ಸೇಮ್ ಅದೇ ತರ ಆಗೋದು. ಆಮೇಲೆ ದಿನಾ ಧ್ಯಾನ ಮಾಡೋರಿಗೆ ಯಾವ ತರ ಆಗುತ್ತಂದ್ರೆ ಅವ್ರಿಗೆ ಒಳಗಿನಿಂದ ಶಾಂತಿ ಸಿಗುತ್ತೆ. ಆಮೇಲೆ ಎಲ್ಲಾ ರಿಯಾಕ್ಟ್ ಮಾಡುವಂತ ಕೆಲ್ಸಗಳಿಗೂ ಸ್ಲೋ ಆಗೇ ಮಾಡ್ತಾರೆ. ನಾನು ಇದನ್ನ ಯಾಕೆ ಮಾಡ್ತಿದ್ದೀನಿ, ಯಾವಾಗ ಮಾಡ್ಬೇಕು, ಏನ್ ಬಿಡ್ಬೇಕು ಅಂತ ಸ್ವಲ್ಪ ಅವೇರ್ನೆಸ್ ಇರುತ್ತೆ. ಆಮೇಲೆ ಏನದು ಡೈಲಿ ಧ್ಯಾನ ಮಾಡೋರಿಗೆ ಚೇಂಜಸ್ ಬೇಗ ಕಂಡ್ಕೋತಾರೆ. ಆದ್ರೆ ಅವಾಗವಾಗ ಧ್ಯಾನ ಮಾಡೋರು ಚೇಂಜಸ್ ಆಗೋದಿಲ್ಲ. ಯಾಕಂದ್ರೆ ಅವ್ರು ಅವಾಗವಾಗ ತುಂಬ್ಕೋತಾರೆ. ಬಕೆಟ್ ಒಳಗೆ ಕೆಲವು ಹೋಲ್ ಇದ್ದಾಗೆ ನಾವ್ ಎಷ್ಟ್ ನೀರ್ ಹಾಕಿದ್ರು ವೇಸ್ಟ್ ಅಲ್ಲ, ಅವಾಗಷ್ಟೇ ಶಾಂತಿ ಸಿಗುತ್ತೆ. ಓಕೆ, ಟೆಂಪರರಿ ಅದು, ಇಟ್ ಈಸ್ ನಾಟ್ ಪರ್ಮನೆಂಟ್. ಬಟ್ ಇನ್ನೊಂದು ಹೇಳ್ಬೇಕಂದ್ರೆ ಅವಾಗವಾಗ ಧ್ಯಾನ ಮಾಡೋರಿಗೆ ನ್ಯೂರಾನ್ ಸೆಲ್ಸ್, ಇದನ್ನ ಸೈನ್ಸ್ಗೆ ರಿಲೇಟೆಡ್ ಮಾಡ್ಬೇಕಾದ್ರೆ ನ್ಯೂರಾನ್ ಸೆಲ್ಸ್ ಕರೆಕ್ಟ್ ಆಗಿ ಕೆಲಸ ಮಾಡೋದಿಲ್ಲ. ಅವು ಒಂಥರ ಏನು ಕರೆಕ್ಟ್ ಆಗಿ ಅಂದ್ರೆ ಪ್ರಾಪರ್ಲಿ ಕೆಲಸ ಮಾಡಕ್ ಆಗೋದಿಲ್ಲ ಅವಕ್ಕೆ. ಆಮೇಲೆ ಈ ಕಡೆ ಇದು ಅಂದ್ರೆ ಡೈಲಿ ಧ್ಯಾನ ಮಾಡೋರಿಗೆ ಅಂದ್ರೆ ಅವ್ರೆಲ್ಲಾ ಶಾಂತಿಯಿಂದಾನೇ ಕೆಲಸ ಮಾಡ್ತಾರೆ. ಅವ್ರ ನ್ಯೂರಾನ್ ಸೆಲ್ಸ್ನು ಚೆನ್ನಾಗಿರ್ತವೆ, ಚೆನ್ನಾಗಿ ಸೆಟ್ ಆಗಿರ್ತವೆ. ಸೆಟ್ ಆಗಿಬಿಟ್ಟು ಅವು ಎಲ್ಲಾ ಕೆಲಸಗಳನ್ನ ಕರೆಕ್ಟ್ ಆಗಿ ಮಾಡಕ್ಕೆ ನಮಗೆ ಹೆಲ್ಪ್ ಮಾಡ್ತವೆ. ಆಮೇಲೆ ಏನಂದ್ರೆ ಇದು ಧ್ಯಾನ ಅಂದ್ರೆ ನಮಗೆ ತುಂಬಾ ಒಳ್ಳೇದಿದೆ. ಯಾಕಂದ್ರೆ ಇದನ್ನ ಮಾಡ್ಲೇಬೇಕು. ನಾವು ಪತ್ರಿಜಿ ಗುರುಗಳು ನಮ್ಗೆ ಎಂತ ಒಂದು ಅದ್ಭುತ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂದ್ರೆ ಅವ್ರಿಗೆ ನಾವ್ ಎಷ್ಟ್ ಹೇಳಿದ್ರು ಸಾಲದು. ಯಾಕಂದ್ರೆ ನಾವು ಮುಳ್ಳು ದಾರಿ ಇತ್ತು, ಆ ದಾರಿಯನ್ನ ಸರ್ ಇವಾಗ ಫುಲ್ ಕ್ಲೀನ್ ಮಾಡಿ ಹೋಗ್ರಪ್ಪ ಈ ದಾರಿಗಂತ ನಮ್ಗೆ ಕಳಿಸ್ಕೊಟ್ಟಿದ್ದಾರೆ. ಆ ದಾರಿನ ತೋರಿಸ್ಕೊಟ್ಟಿದ್ದಾರೆ. ಮತ್ತೆ ಎಷ್ಟೊಂದು ಗುರುಗಳನ್ನ ಕ್ರಿಯೇಟ್ ಮಾಡಿದ್ದಾರೆ. ಆಮೇಲೆ ಅವ್ರಿಗೆ ನಾವು ಅವ್ರಿಗೆ ಯಾವಾಗ್ಲೂ ನಾವು ಚಿರಋಣಿ ಆಗಿರ್ಬೇಕು. ಯಾಕಂದ್ರೆ ಇಂಥದನ್ನ ಯಾರು ಹೇಳೋದಿಲ್ಲ. ಹೇಳಿದ್ರು ಬಾಳ ಅದಕ್ಕೇನೋ ಪೇ ಮಾಡ್ಬೇಕಾಗುತ್ತೆ, ಅದು ಇದು ಅಂತ ಹೇಳ್ತಾರೆ. ಅವರು ಇದಾರೆ, ಆ ತರ ಗುರುಗಳು ಇದಾರೆ, ಈ ತರ ಗುರುಗಳು ಇದಾರೆ. ಆದ್ರೆ ಪತ್ರಿಜಿ ಸರ್ಗೆ ನಾವು ದಿನಾಲು ನಮ್ಮ ಆತ್ಮಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸ್ಬೇಕು. ಇದು ಎಷ್ಟು ಒಳ್ಳೆ ಕೆಲಸ ಮಾಡಿದಾರಂದ್ರೆ ಸರ್, ನಿಜವಾಗ್ಲೂ ಎಷ್ಟು ಜನನ ಕೋಟಿ ಜನ ಆಗಿದ್ದಾರೆ ಇವಾಗ. ನಮ್ಮ ಕರ್ನಾಟಕದಿಂದ ಅಂತೂ ಎಲ್ಲಾ ಕಡೆ ಸ್ಪ್ರೆಡ್ ಆಗ್ತಿದೆ ಈ ಧ್ಯಾನ ಅನ್ನೋದು. ಅದಕ್ಕೆ ನಾವೆಲ್ಲರೂ ಧ್ಯಾನ ಸುವರ್ಣ ಕರ್ನಾಟಕ ಮಾಡ್ಬೇಕು. ಅದರಲ್ಲಿ ನಾವೆಲ್ಲರೂ ಪಾತ್ರ ತುಂಬಾ ಇದೆ. ಅದಕ್ಕೋಸ್ಕರ ನಾವೆಲ್ಲರೂ ಯಾವುದೇ ಒಂದು ಆಸೆ ಅನ್ಕಂಡೀಷನಲ್ ಏನ್ ಕೊಟ್ರು ಅನ್ಕಂಡೀಷನಲ್ ಆಗಿ ಕೊಡ್ಬೇಕು.
ಅದರಿಂದ ಎಲ್ಲರ ಜೀವನಾನು ಉದ್ಧಾರ ಆಗುತ್ತೆ. ಆಮೇಲೆ ನಮಗೂ ಒಂದು ಶಾಂತಿ ಸಿಗುತ್ತೆ ಆತ್ಮಕ್ಕೆ. ಏನಪ್ಪಾ ನಾನೇನೋ ಒಳ್ಳೇದ್ ಮಾಡ್ತಿದ್ದೀನಿ ಅಂತ ಸಿಕ್ಕರೆ ಸಾಕು. ನಾವು ಯಾವತ್ಲೂ ಆತ್ಮದ ದೃಷ್ಟಿಯಿಂದ ನಮ್ಮನ್ನ ನಾವು ನೋಡ್ಕೋಬೇಕು. ಅದರ್ವೈಸ್ ನಾನು ಒಂದು ದೇಹ ಅಂತ ನೋಡ್ಬಾರ್ದು. ದೇಹಕ್ಕೂ ಕೊಡುವಷ್ಟು ಪ್ರಾಮುಖ್ಯತೆಯನ್ನು ಕೊಡ್ಲೇಬೇಕು. ಬಟ್ ಅದ್ರ ಜೊತೆಗೆ ನಾವ್ ಯಾವತ್ತು ಧ್ಯಾನ ಮಾಡ್ಬೇಕಾದ್ರೆ ನಾನು ಒಂದು ಆತ್ಮ ಅಂತ ತಿಳ್ಕೊಂಡ್ ಮಾಡ್ಬೇಕು. ಅಂದಾಗ ನಮಗೆ ದೇಹದ ಮೇಲಿನ ಮೋಹ ಹೋಗುತ್ತೆ. ಆಮೇಲೆ ನಮ್ಮಲ್ಲಿರುವ ಅರಿಷಡ್ ವರ್ಗಗಳು ಎಲ್ಲವೂ ಹೋಗ್ತವೆ. ಯಾಕಂದ್ರೆ ಧ್ಯಾನ ಮಾಡೋದ್ರಿಂದ ನಮ್ ನ್ಯೂರಾನ್ ಸೆಲ್ಸ್ ಆಕ್ಟಿವೇಟ್ ಆಗೋದ್ರಿಂದ, ಇದು ಸೈನ್ಸ್ ಥ್ರೂ ಹೇಳ್ಬೇಕಂದ್ರೆ ನಮ್ಮ ಮುಮ್ಮೆದಳು ಹಿಮ್ಮೆದಳು ಇರ್ತವೆ. ಅದರಲ್ಲಿ ಎಲ್ಲರಿಗೂ ಪ್ರಾಣಿಗಳಿಗೆ ಆಕ್ಟಿವೇಟ್ ಆಗಿರೋದು ಮೋಸ್ಟ್ ಆಫ್ ದ ಟೈಮ್ ಹಿಮ್ಮೆದುಳು ಆಕ್ಟಿವೇಟ್ ಆಗಿರುತ್ತೆ. ಯಾರು ಧ್ಯಾನ ಮಾಡ್ತಾರೆ, ಯಾರು ಸತ್ಸಂಗ ಮಾಡ್ತಾರೆ, ಯಾರು ಸ್ವ ಅಧ್ಯಯನ ಮಾಡ್ತಾರೆ, ಅವ್ರಿಗೆಲ್ಲ ಓಪನ್ ಅಪ್ ಆಗಿರೋದು ಮುಮ್ಮೆದುಳು ಓಪನ್ ಆಗ್ತಿರುತ್ತೆ, ಮುಂದಿನ ಮೆದುಳು. ಅದಕ್ಕೋಸ್ಕರ ನಾವು ಮುಂದಿನ ಮೆದುಳು ಓಪನ್ ಆಯ್ತಂದ್ರೆ ನಮ್ಗೆ ಯಾರ್ದು ಏನದು ಇದನ್ನ ಏನು ಕೇಳಕ್ ಅವಶ್ಯಕತೆನೇ ಇರೋದಿಲ್ಲ. ಯಾಕಂದ್ರೆ ನಮ್ಗೆ ಎಲ್ಲ ಗೊತ್ತಾಗ್ತಿರುತ್ತೆ. ನಾವು ಏನು ಹೋಗ್ತಿರೋ ದಾರಿ ತಪ್ಪಾ ಸರಿನಾ, ಇದೇ ಹಿಂಗೆ ಮಾಡ್ಬೇಕಾ, ಹಿಂಗೆ ಇಲ್ಲ, ನಮ್ಮಲ್ಲಿ ಶಾಂತಿ ಇದೆನಾ ಅಂತ ಗೊತ್ತಾಗತ್ತೆ. ಇನ್ನೊಂದು, ನಾವು ಯಾವಾಗ್ಲೂ ಶಾಂತವಾಗಿ ಇದ್ದಾಗ ನಮ್ಮಲ್ಲಿ ಡಿಸಿಷನ್ ತಗೊಳ್ಬೇಕಾದ್ರೆ ನಾವು ಚೆಕ್ ಮಾಡ್ಕೋಬೇಕು. ಫಸ್ಟ್ ಒಂದ್ 5 ನಿಮಿಷ ಕಣ್ಮುಚ್ಕೊಂಡು ಇದರಲ್ಲಿ ಏನಿದೆ, ಭಯ ಇದೆನಾ ಅಥವಾ ಒತ್ತಡ ಇದೆನಾ, ಇದು ಆಸೆಯಿಂದ ಬಂದಿದೆನಾ ಅಂತ ಕಣ್ಮುಚ್ಕೊಂಡು ಒಂದ್ 5 ನಿಮಿಷ ಕಣ್ಮುಚ್ಕೊಂಡು ನೋಡ್ಬೇಕು. ನಾವ್ ಏನೇ ಡಿಸಿಷನ್ ತಗೋಬೇಕಾದ್ರೂ ಅದನ್ನ ನೋಡ್ಬೇಕು. ನೋಡಿದಾಗೆ ನಮ್ಗೆ ಗೊತ್ತಾಗುತ್ತೆ. ಅಲ್ಲಿ ಭಯ ಬಂದಿದ್ರೆ, ಅಲ್ಲಿ ಒತ್ತಡ ಇದ್ರೆ, ಅಲ್ಲಿ ಆಸೆಗಳಿದ್ರೆ ಆ ಡಿಸಿಷನ್ ಸರಿ ಇರೋದಿಲ್ಲ ಅಂತ ಅರ್ಥ. ಅದಕ್ಕೆ ನಾವು ಒಂದ್ 5 ನಿಮಿಷ ಏನದು ಬ್ರೆತ್ ಅನ್ನ, ಸರಳವಾದ ಉಸಿರನ್ನ ತಗೊಂಡು ಡಿಸಿಷನ್ ತಗೊಳ್ಬೇಕು. ಅಂದಾಗೆ ನಮಗೆ ಕರೆಕ್ಟ್ ಡಿಸಿಷನ್ ಸಿಗುತ್ತೆ. ಆಮೇಲೆ ನಮ್ಗೆ ಇನ್ನೊಂದು ಏನಂದ್ರೆ, ಎಮೋಷನ್ಸ್ ಬರ್ತಿರ್ತವೆ. ಬಂದಾಗೆ ಆಲೋಚನೆಗಳು ಬರ್ತಿರ್ತವೆ. ಬಂದಾಗ ಏನ್ ಮಾಡ್ಬೇಕಂದ್ರೆ, ಬರ್ಲಿ ಬಿಡು ಅಂತ ಇದಕ್ಕೊಂದು ರೇನ್ ಮೆಥಡ್ ಅಂತ ನಮ್ ಸರ್ ಹೇಳ್ಕೊಟ್ಟಿದ್ರು. ಅಂದ್ರೆ ಫಸ್ಟ್ ರೆಕಗ್ನೈಸ್ ಮಾಡ್ಬೇಕು. ಹೌದು ಇದು ಬಂತ, ಹಾ ಬರ್ಲಿ ಅಂತ ರೆಕಗ್ನೈಸ್ ಮಾಡ್ಬೇಕು. ಆಮೇಲೆ ಅದನ್ನ ಅಲೋ ಮಾಡಕ್ ಬಿಡ್ಬೇಕು. ಅಂದ್ರೆ ಅದ್ ಬರ್ತಾ ಇದೆ, ಬರ್ಲಿ, ಅಲೋ ಮಾಡ್ಬೇಕು. ಜಸ್ಟ್ ವಿಟ್ನೆಸ್ ಮಾಡ್ಬೇಕಂದ್ರೆ ನಾವು ಸಾಕ್ಷಿಯಾಗಿ ಅದನ್ನ ಗಮನಿಸ್ಬೇಕು. ಆಮೇಲೆ ಏನಾಗುತ್ತೆ ಅಂದ್ರೆ, ಇನ್ನೊಂದು ಇನ್ವೆಸ್ಟಿಗೇಷನ್ ಮಾಡ್ಬೇಕು. ಇನ್ವೆಸ್ಟಿಗೇಷನ್ ಅಂದ್ರೆ ಜಸ್ಟ್ ಇವ್ರು ಯಾಕೆ ಬಂದ್ರು, ಯಾವಾಗ ಬಂದ್ರು ಅಂತ ಅದನ್ನ ನೋಡ್ಕೋಬೇಕು. ಆ ಒಂದು ಥಾಟ್ಸ್ ಬಂದಿರುತ್ತೆ ನಮ್ಗೆ. ಆಮೇಲೆ ಅದೇನೋ ಏನಂದ್ರೆ, ಅದು ಬಂದ್ರುನು ನಾವು ಇದು ನಂದಲ್ಲಪ್ಪ, ಬಂದಿದೆ ನಿಜ, ನನ್ನೊಳಗೆ ಬಂದಿದೆ, ನಂದಲ್ಲ ಅಂತ ತಿಳ್ಕೊಬೇಕು. ಇದನ್ನ ಮಾಡ್ಕೋದ್ರಿಂದ ನಾವು ಫುಲ್ ಪ್ರೆಸೆಂಟ್ ಅಲ್ಲಿ ಇರ್ತೀವಿ, ಅವೇರ್ನೆಸ್ ಸ್ಟೇಟ್ ಅಲ್ಲಿ ಇರ್ತೀವಿ. ಈ ಅವೇರ್ನೆಸ್ ಸ್ಟೇಟ್ ಅಲ್ಲಿ ಇದ್ದಾಗ ನಾವು ಯಾವುದೇ ತಪ್ಪುಗಳನ್ನು ಮಾಡಕ್ ಹೋಗೋದಿಲ್ಲ. ಆದ್ರೆ ನಾವು ನಮ್ ಪರ್ಪಸ್ ಅಷ್ಟೇ ನೋಡೋದಿಲ್ಲ. ಇದ್ರೊಳಗೆ ಎಲ್ಲರದ್ದು ಪರ್ಪಸ್ ನೋಡ್ತೀವಿ, ಎಲ್ಲ ಆಂಗಲ್ ಅಲ್ಲಿ ನೋಡ್ತೀವಿ. ಇವಾಗ ನಾವ್ ಎಲ್ಲೇ ಹೋಗಿರ್ತೀವಂದ್ರೆ, ಒಂದು ಬೇರೆ ಕಡೆ ಹೋದಾಗಂದ್ರು ಅಲ್ಲಿ ಏನೋ ನಮಗ್ ಒಂಥರ ಪಾಸಿಟಿವ್ ವೈಬ್ಸ್ ಬಂದಿದ್ರೆ ಅಲ್ಲಿ ಒಂದು ಒಳ್ಳೆ ಎನರ್ಜಿ ಇದೆ ಅಂತ ಅರ್ಥ. ಅದೇ ನಮಗ್ ನೆಗೆಟಿವ್ ಬಂದಿದ್ರೆ ಅದನ್ನ ನಾವು ನಮ್ದಲ್ಲಪ್ಪ, ಈ ಎನರ್ಜಿ ನಮ್ದಲ್ಲ, ನಾವೇನು ರಿಯಾಕ್ಟ್ ಮಾಡಕ್ ಹೋಗ್ಬಾರ್ದು. ಈ ಪ್ಲೇಸ್ ಅಲ್ಲಿ ಸುಮ್ನೆ ಇದ್ದು ಅದು ನಂದಲ್ಲ ಅಂತ ವಿಟ್ನೆಸ್ ಏನೋ ಗಮನಿಸ್ಬೇಕು. ನಾವು ಸಾಕ್ಷಿಯಾಗಿ ಗಮನಿಸ್ಬೇಕು. ಅಂದಾಗ ಮಾತ್ರ ನಮಗೆ ಧ್ಯಾನ ಮಾಡಿದಕ್ಕೂ ಒಂದು ಸಾರ್ಥಕತೆ ಬರುತ್ತೆ. ಆಕ್ಚುಲಿ ಧ್ಯಾನ ಮಾಡಿದವ್ರಿಗೆಲ್ಲರಿಗೂ ಇಲ್ಲಿ ಎಲ್ಲರೂ ಇರೋದು, ಧ್ಯಾನ ಬಂಧುಗಳು ತುಂಬಾ ಏನಂದ್ರೆ ಅವೇರ್ನೆಸ್ ಸ್ಟೇಟ್ ಅಲ್ಲಿ ಇರ್ತಾರೆ. ಎಲ್ಲರೂ ಅವೇರ್ನೆಸ್ ಸ್ಟೇಟ್ ಅಲ್ಲೇ ಇರ್ತಾರೆ, ಇರ್ಲೇಬೇಕು. ಯಾಕಂದ್ರೆ ಅದೇ ಸತ್ಯ. ಧ್ಯಾನ ಮಾಡೋರಿಗೆ ಯಾವತ್ತೂ ಒಂದು ಸತ್ಯದ ಬಗ್ಗೆ ಅರಿವು ಇರುತ್ತದೆ. ಮತ್ತೆ ನಾವ್ ಯಾರ ಜೊತೆನಾದ್ರೂ ಮಾತಾಡ್ಬೇಕಾದ್ರೆ ಒಂದು 4 ಗೇಟ್ಸ್ ಅನ್ನ ಅಪ್ಲೈ ಮಾಡ್ಕೋಬೇಕು. ಅವ್ ಯಾರಂದ್ರೆ, ಇದು ಸತ್ಯ ಇದೆನಾ, ಮಾತನಾಡೋಕಿನ ಮುಂಚೆ ಇದು ಸತ್ಯ ಇದೆನಾ, ಇದರಲ್ಲಿ ಏನದು ಒಂದು ಏನು ಕೈಂಡ್ನೆಸ್ ಇದೆನಾ, ಕರುಣೆ ಇದೆನಾ, ಅಥವಾ ಇದು ನೆಸೆಸರಿ ಐತಾ ಇವಾಗ ಮಾತಾಡೋದು, ಆಮೇಲೆ ಇದು ರೈಟ್ ಟೈಮ್ ಇವಾಗ ಮಾತಾಡ್ಬೇಕಾ ಅನ್ನೋದನ್ನ ತಿಳ್ಕೊಂಡಿರ್ಬೇಕು ನಾವು. ಯಾವುದೇ ಮಾತಾಗಿರ್ಬೋದು, ಅದು ಮನೆಯಾಗೆ ಇರ್ಬೋದು, ಟೀಚರ್ಸ್ ಜೊತೆನೆ ಫ್ರೆಂಡ್ಸ್ ಜೊತೆನೆ ಇರ್ಬೋದು, ಬೇಕಾದ್ರ ಜೊತೆ ಇರ್ಬೋದು. ಇದನ್ನ ಟೆಸ್ಟ್ ಮಾಡ್ಬೇಕು. ಆಮೇಲೆ ನಾ ಡಿಸಿಷನ್ ತಗೊಳಕ್ ಮುಂದಾದ ಹೇಳಿದ್ನಲ್ಲ, ಅದು 3 ಮೆಥಡ್ ಅನ್ನ ಫಾಲೋ ಮಾಡ್ಬೇಕು. ಅದೇ ಭಯದ ಬಗ್ಗೆ, ಡಿಸೈರ್ ಬಗ್ಗೆ, ಆಮೇಲೆ ಪ್ರೆಷರ್ ಬಗ್ಗೆ ಅವ್ನ್ ನೋಡ್ಬೇಕು. ಡಿಸಿಷನ್ ತಗೋಬೇಕಾದ್ರೆ ಅವ್ನ್ ನೋಡ್ಬೇಕು. ಇದು ಇನ್ನೊಬ್ಬರ ಜೊತೆ ಮಾತಾಡ್ಬೇಕಾದ್ರೆ ಈ ಮೆಥಡ್ ಅನ್ನ ಅಪ್ಲೈ ಮಾಡ್ಬೇಕು. ಥಾಟ್ಸ್ ಬಂದಾಗೆ ಅದೇ ರೇನ್ ಮೆಥಡ್ ಅಂತ ಹೇಳಿದ್ನಿ. ಆರ್ ಅಂದ್ರೆ ರೆಕಗ್ನೈಸ್ ಮಾಡೋದು, ಎ ಅಂದ್ರೆ ಅಲೋ ಮಾಡೋದು, ಐ ಅಂದ್ರೆ ಇನ್ವೆಸ್ಟಿಗೇಷನ್ ಮಾಡೋದು, ಎನ್ ಅಂದ್ರೆ ನಾನ್ ಐಡೆಂಟಿಟಿ, ನಾನಲ್ಲ ಅಂತ ಹೇಳಿ ಬಿಟ್ಟು ಬಿಡೋದು ಅದನ್ನ. ಈ ಮೆಥಡ್ ಅನ್ನ ಫಾಲೋ ಮಾಡಿ
ನಮ್ಮ ದೇಹದಲ್ಲಿ ಎಲ್ಲಿ ಬರ್ತಿದೆ, ಭಯ ಬರ್ತಿದೆ ಅಂದ್ರೆ ಎಲ್ಲಿ ಬರ್ತಿದೆ ಅಂತ ಚೆಕ್ ಮಾಡ್ಕೋಬೇಕು. ಅಂದ್ರೆ ಬಾಡಿ ಸ್ಕ್ಯಾನ್ ಅಂತ ಹೇಳ್ತೀವಿ. ಒಂದ್ 5 ನಿಮಿಷ ಕಣ್ ಮುಚ್ಕೊಂಡು, ಇವಾಗ ಎಲ್ಲರೂ ಒಂದ್ 5 ನಿಮಿಷ ಕಣ್ ಮುಚ್ಕೊಳ್ಳಿ. ಒಂದ್ 2 ಸೆಕೆಂಡ್ ಅಷ್ಟೇ ಕಣ್ ಮುಚ್ಕೊಂಡು ನಿಮ್ಗೆ ಎಲ್ಲಿ ಭಯ ಬರ್ತಿದೆ ಅದನ್ನ ಐಡೆಂಟಿಫೈ ಮಾಡಿ. ಫಸ್ಟ್ ಇದ್ರ ಮುಂಚೆ ನಾನು ಹೇಳ್ಬೇಕಂದ್ರೆ ಭಯ ಎಲ್ಲಿರುತ್ತೆ ಅಂತ ಹೇಳ್ಬೇಕಲ್ಲ. ಭಯ ಫಸ್ಟ್ ಎಲ್ಲೆಲ್ಲಿ ಇರುತ್ತೆ ಅಂದ್ರೆ ನಮ್ಮ ಹೊಟ್ಟೆಯಲ್ಲಿ ಇರುತ್ತೆ, ಆಮೇಲೆ ಇಲ್ಲಿ ನಮ್ ಚೆಸ್ಟ್ ಅಲ್ಲಿ ಇರುತ್ತೆ, ಆಮೇಲೆ ನಮ್ ಲೋವರ್ ಬ್ಯಾಕ್ ಅಲ್ಲಿ ಇರುತ್ತೆ. ಆ ಭಯನ ನಾವು ಐಡೆಂಟಿಫೈ ಮಾಡ್ಬೇಕು. ಇದನ್ನ ಮಾಡ್ಬೇಕಾದ್ರೆ ಒಂದ್ 2 ಸೆಕೆಂಡ್ ಕಣ್ ಮುಚ್ಕೊಂಡು ಎಲ್ಲಿದೆ ಅಂತ ಐಡೆಂಟಿಫೈ ಮಾಡ್ಬೇಕು. ಮಾಡ್ಬಿಟ್ಟು ಅದೇ ಉಸಿರಾಟವನ್ನು ಮಾಡ್ಬೇಕು. ಉಸಿರಾಟ ಮಾಡಿದಾಗೆ ನಮ್ಗೆ ಅರ್ಥ ಆಗುತ್ತೆ, ಇಲ್ಲೇ ಇದೆನಾ, ನಂದು ದೇಹದಲ್ಲೇ ಇದೆ, ಈ ಭಾಗದಲ್ಲಿ ಇದೆ ಅಂತ ಗೊತ್ತಾದಾಗೆ ನಾವು ಅದನ್ನ ಐಡೆಂಟಿಫೈ ಮಾಡಿದ್ರೆ ನಮ್ಗೆ ಈಸಿ ಆಗುತ್ತೆ. ಯಾಕಂದ್ರೆ ನಾವು ಜಾಸ್ತಿ ಉಸಿರನ್ನ ತಗೊಳ್ಳೋದು ಮಾಡ್ಬೇಕು. ಇದ್ರ ಜೊತೆಗೆ ಇನ್ನೊಂದು ಗ್ಯಾಪ್ ಟೆಕ್ನಿಕ್ ಅಂತ ಬರುತ್ತೆ. ಅಂದ್ರೆ ಒಂದ್ ಥಾಟ್ಸ್ ಇಂದ ಇನ್ನೊಂದ್ ಥಾಟ್ಸ್ ಇರುವ ಸೈಲೆನ್ಸ್, ಅಂದ್ರೆ ಅದ್ರ ಮಧ್ಯೆ ಇರುವಂತದ್ದು ಒಂದು ಶಾಂತಿ ಇರುತ್ತಲ್ಲ, ಅದಕ್ಕೆ ನಾವು ಧ್ಯಾನನ ಅಂತ ಕರಿತೀವಿ. ಅದನ್ನ ನಾವು ಬೇಕಾದಲ್ಲಿ ಅಪ್ಲೈ ಮಾಡ್ಬೋದು ಆ ಗ್ಯಾಪ್ ಮೆಥಡ್ ಅನ್ನ. ಇವಾಗ ನೀನು ಬರಿಬೇಕಾದ್ರೆ ಮಾಡ್ಬೋದು, ಅಡಿಗೆ ಮಾಡ್ಬೇಕಾದ್ರೂ ಮಾಡ್ಬೋದು, ಕಣ್ಮುಚ್ಚೆ ಕೂಡ್ಬೇಕಂತ ಏನಿಲ್ಲ. ಜಸ್ಟ್ ನೀನು ಸರಳವಾದ ಉಸಿರಾಟದ ಮೇಲೆ ಗಮನ ಇರ್ಬೇಕಷ್ಟೇ. ಆ ಗಮನ ಇರ್ಬೇಕಾದ್ರೆ ಒಂದು ಏನು ಥಾಟ್ಸ್ ಬರ್ತಿರುತ್ತೆ, ಆ ಥಾಟ್ಸ್ ಬಂದು ಗ್ಯಾಪ್ ಆಗುತ್ತೆ. ನೆಕ್ಸ್ಟ್ ಥಾಟ್ಸ್ ಹೋಗ್ತಿರ್ತೀವಲ್ಲ, ಅದ್ರ ಮಧ್ಯೆ ಒಂದು ಗ್ಯಾಪ್ ಬರುತ್ತೆ. ಆ ಗ್ಯಾಪ್ ಅನ್ನ ಅಬ್ಸರ್ವ್ ಮಾಡ್ಬೇಕು. ಆ ಗ್ಯಾಪ್ ಅನ್ನ ಅಬ್ಸರ್ವ್ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ ಎಲ್ಲಿ ಸೈಲೆನ್ಸ್ ಇದೆ ಹುಡಿ, ಅದೇ ಧ್ಯಾನ. ಧ್ಯಾನ ಅಂದ್ರೆ ಸೈಲೆನ್ಸ್ ಅಲ್ಲೇ ಇರೋದೇ ಧ್ಯಾನ. ಈ ಮೆಥಡ್ ಅನ್ನು ನಾವು ಅಪ್ಲೈ ಮಾಡ್ಬೇಕು. ಅಪ್ಲೈ ಮಾಡ್ಕೊಂಡು ನಮಗೆ ನಾವು ರಿಸಲ್ಟ್ ಅನ್ನ ಪ್ರಾಕ್ಟಿಕಲ್ ಅಪ್ಲೈ ಮಾಡ್ಕೊಳ್ಳೇಬೇಕಿದ್ದಾನೆ ಎಲ್ಲರೂ. ಮಾಡಿದಾಗೆ ಗೊತ್ತಾಗುತ್ತೆ ನಮ್ಗೆ ಅಂದ್ರೆ ನಮ್ದು ಎಲ್ಲಿ ಯೋಚನೆಗಳು ಎಷ್ಟು ಬರ್ತಿದಾವೆ, ನಾವು ಅದಕ್ಕಿನ್ನ ಏನ್ ಮಾಡ್ಬೇಕು ಅಂತ. ನನಗೆ ಈ ತರ ಧ್ಯಾನ ಮಾಡೋದ್ರಿಂದ ಏನಾಗಿದೆ ಅಂದ್ರೆ, ನಂದು ಹೇಳ್ಬೇಕಂದ್ರೆ ಎಕ್ಸ್ಪೀರಿಯನ್ಸ್, ನನಗೆ ಕ್ಲಾರಿಟಿನೇ ಇರ್ಲಿಲ್ಲ ನನ್ನ ಲೈಫಲ್ಲಿ. ಕ್ಲಾರಿಟಿ ಬಂತು, ಆಮೇಲೆ ಬಹಳ ಭಯ ಹೋಯ್ತು. ಆಮೇಲೆ ಬರೀ ಇನ್ನೊಬ್ರ ಮೇಲೆ ಕಂಟ್ರೋಲ್ ಮಾಡಕ್ ಹೋಗ್ತಿದೆ, ಅವ್ರು ಕಂಟ್ರೋಲ್ ಮಾಡಿದಾರೆ ಅಂದ್ರೆ ನಾನು ಕಂಟ್ರೋಲ್ ಮಾಡ್ಬೇಕಂತ ಹೋಗ್ತಿದೆ, ಅದು ಹೋಯ್ತು. ಆಮೇಲೆ ಬಹಳ ಪ್ರೆಷರ್ ಹ್ಯಾಂಡಲ್ ಮಾಡಕ್ಕೆ ಆಗ್ತಿರ್ಲಿಲ್ಲ, ಯಾರೇ ಏನೋ ಅಂದ್ರು ಪಟ್ಟನ ರಿಯಾಕ್ಟ್ ಮಾಡ್ಬಿಡೋದು, ಅದು ಇತ್ತು. ಆ ಕ್ಯಾರೆಕ್ಟರ್ ಹೋಯ್ತು. ಮತ್ತೆ ನನ್ನ ಆರೋಗ್ಯದಲ್ಲಿ ತುಂಬಾ ಸುಧಾರಣೆ ಆಗಿದೆ. ನನಗೆ ಬಾಡಿ ಇರಿಟೇಷನ್ ಸಿಕ್ಕಾಪಟ್ಟೆ ಆಗಿತ್ತು, ಮತ್ತೆ ಏನಾದ್ರೆ ಸ್ಕಿನ್ ಪ್ರಾಬ್ಲಮ್ ಇತ್ತು, ಡೈಜೆಷನ್ ಪ್ರಾಬ್ಲಮ್ ಇತ್ತು, ರೆಸ್ಪಿರೇಷನ್ ಪ್ರಾಬ್ಲಮ್ ಇತ್ತು. ಇವೆಲ್ಲ ಪ್ರಾಬ್ಲಮ್ ಇಂದ ಹೊರಗೆ ಬಂದಿದ್ದಕ್ಕೆ ನಾನು ಇದನ್ನ ಪ್ರಾಕ್ಟಿಕಲ್ ಧ್ಯಾನವನ್ನು ಮಾಡಿ ನನ್ನ ಲೈಫಲ್ಲಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ಮತ್ತೆ ಈಗೋ ಅನ್ನೋದು ಮನುಷ್ಯನಿಗೆ ಬಹಳ ದೊಡ್ಡದು. ಇದನ್ನ ಹೋಗ್ಲಾಡಿಸ್ಬೇಕಂತ ನಾನು ಆಕ್ಚುಲಿ ಅದು ಒಂದು ರೀಸನ್. ಅದು ಇತ್ತು, ಅದು ಎಲ್ಲ ಹೋಯ್ತು. ಮತ್ತೆ ಇನ್ನೊಬ್ರ ಜೊತೆ ಮಾತಾಡೋ ಸ್ಟೈಲು ನಂದು ಚೇಂಜ್ ಆಗಿತ್ತು. ಇಷ್ಟೆಲ್ಲ ಆಗಿದ್ಮೇಲೆ ನಾನು ಯಾಕೆ ಇದನ್ನ ಬಿಡ್ಬೇಕು ಧ್ಯಾನನ? ಏನು ಒಂದೊಂದು ತಾಸು ಕೊಟ್ರೆ ನಮ್ಗೆ ಏನಾಗುತ್ತೆ? ಇವಾಗಿನ ಕಾಲದಾಗ ಇದು ಬೇಕೇ ಬೇಕು. ನಾವು ಫೋನ್ ಎಷ್ಟು ಯೂಸ್ ಮಾಡ್ತೀವಂದ್ರೆ ಇದೇ ನಮ್ಗೊಂಥರ ಡಿಸ್ಟ್ರಾಕ್ಷನ್. ನೀನ್ ಇದನ್ನ ಫೋನಲ್ಲೇ ನಮ್ಮ ಭವಿಷ್ಯನ ನೋಡ್ಬೋದು. ಯಾಕಂದ್ರೆ ನಾವೇನ್ ಸ್ಕ್ರೋಲ್ ಮಾಡಿರ್ತೀವೋ ಅದೇ ಬರ್ತಿರುತ್ತೆ ನೆಕ್ಸ್ಟ್. ಅದಕ್ಕೆ ಡೊಪಾಮಿನ್ ಹಿಟ್ ಅಂತ ಹೇಳ್ತಾರೆ. ಅಂದ್ರೆ ನಮಗೆ ಖುಷಿ ಕೊಡುವಂತ ಹಾರ್ಮೋನ್ ರಿಲೀಸ್ ಆಗ್ತಿರುತ್ತೆ, ಅದಕ್ಕೆ ಫೋನ್ ಒಳಗೆ ನಾವು ಸ್ಕ್ರೋಲ್ ಮಾಡೋದು. ಅದನ್ನ ನಿಂದ್ರಿಸ್ಬೇಕು ಫಸ್ಟ್. ಆ ತರ ಮಾಡ್ಬೇಕಾದ್ರೆ ನಮ್ಮ ಮೈಂಡ್ಗೆ ಅದು ಬೇಕು ಅನಿಸ್ತಿರುತ್ತೆ, ಬಟ್ ಅದು ತಪ್ಪು. ಆ ತರ ಮಾಡೋದ್ರಿಂದ ನಮ್ಮ ನೆಮ್ಮದಿ ಹಾಳಾಗುತ್ತೆ, ನಮ್ದು ಎಲ್ಲಾ ಸ್ಕಿಲ್ಸ್ ಸ್ವಲ್ಪ ಡೌನ್ ಹಾಕೋತಾ ಬರ್ತವೆ. ಅದನ್ನ ಮಾಡೋದು, ಫೋನ್ ನ ಎಷ್ಟು ಯೂಸ್ ಮಾಡ್ಬೇಕು ಅಷ್ಟೇ ಯೂಸ್ ಮಾಡ್ಬೇಕು, ಇದನ್ನ ಒಳ್ಳೇದಕ್ಕೆ ಯೂಸ್ ಮಾಡ್ಬೇಕು. ಆದ್ರೆ ಎಲ್ಲಾನು ನಾವು ಅದು ಬಿಟ್ಟು ಇದೇ ಜೀವನ ಅನ್ಕೊಂಡು ಮೇಲೆ ರೀಲ್ಸ್ ಅನ್ನ ನೋಡ್ಕೊತ ಕುಂತು ಅದ್ಲೇ ಟೈಮ್ ಪಾಸ್ ಮಾಡಿ, ಟೈಮ್ ಹೋಗಿದ್ದು ಗೊತ್ತಾಗಲ್ಲ, ಬಂದಿದ್ದು ಗೊತ್ತಾಗಲ್ಲ. ಹಂಗಂತ ಯಾರು ಬಂದಿದಾರಂತೂ ಮುಂದಿನ ಒಂದು ವ್ಯಕ್ತಿಗೆ ನಾವೇನು ರೆಸ್ಪಾನ್ಸ್ ಮಾಡಲ್ಲ. ಈ ತರ ಮಾಡೋದ್ರಿಂದ ನಮ್ಮನ್ನ ನಾವೆಲ್ಲೋ ಕಳ್ಕೊಳ್ತಿದೀವ ಅಂತ ಅರ್ಥ. ಇದನ್ ಮಾಡ್ಬೇಕಾದ್ರೆ ನಾವು ಒಂದ್ಸಲ ಈ ತರ ಮಾಡೋ ವ್ಯಕ್ತಿಗೂ ಈ ಧ್ಯಾನದಲ್ಲಿ ಇದ್ದಂತ ವ್ಯಕ್ತಿಗೂ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಂದ್ರೆ ಅದನ್ನ ಹೇಳಕ್ಕೆ ಆಗಲ್ಲ. ಅದಕ್ಕೋಸ್ಕರ ಎಲ್ಲರೂ ಧ್ಯಾನ ಮಾಡ್ಲೇಬೇಕು. ಧ್ಯಾನ ಮಾಡೋದ್ರಿಂದ ಎಲ್ಲಾ ರೋಗ ನಿವಾರಣೆಗಳಾಗ್ತವೆ. ಮತ್ತೆ ಆಮೇಲೆ ನಮ್ಮ ಎಲ್ಲಾ ಕಷ್ಟಗಳು ನಿವಾರಣೆ ಆಗ್ತವೆ, ನಮ್ಮ ಕರ್ಮಗಳು ಕಳೀತವೆ. ಅದಕ್ಕೆ ನಾವು ಇದನ್ನ ಧ್ಯಾನ ಅನ್ನೋ ಕಾನ್ಸೆಪ್ಟ್ ತಂದಿರೋದು ಬುದ್ಧನ್ಕಿಂತ ಮುಂಚೆ ತಂದಿರೋದು ನಾವೆಲ್ಲರೂ ಪೂಜೆ ಮಾಡ್ತಿರುವ ಶಿವನಿಗೆ ಫ್ಯಾಮಿಲಿ ಇತ್ತು, ಆದ್ರೂ ಧ್ಯಾನ ಮಾಡ್ತಿದ್ದ. ಅಂದ್ರೆ ಇವಾಗಿ ನಾವು ಧ್ಯಾನ ಮಾಡಿದ್ರೆ, ನನಗೆ ಅಂದ್ರು ಎಕ್ಸಾಂಪಲ್, ನಮ್ಮ ಮನ್ಯಾಗ ಹೇಳಿದ್ರು, ಧ್ಯಾನ ಮಾಡಿದ್ರೆ ಸನ್ಯಾಸಿ ಆಗ್ಬಿಡ್ತೀಯ, ಓದು ಟೈಮ್ ಐತಿ, ಓದು ಅದು ಬಿಟ್ಕೊಟ್ಟು ಧ್ಯಾನ ಮಾಡ್ಬಿಟ್ಟು ಏನ್ ಮಾಡ್ತೀಯ, ಏನ್ ದೊಡ್ಡ ಸಾಧನೆ ಮಾಡಕ್ ಹೋಗ್ತಿದ್ಯಾ ನೀ ಅಂತ ಹೇಳಿದ್ರು. ಅವರಿಗೆ ಅದ್ರ ಸತ್ಯ ಗೊತ್ತಿಲ್ಲ, ಅವ್ರೇನೋ ಒಂದು ಭ್ರಮೆದ ಬದುಕ್ತಿದಾರಂತ ನಾನು ಅವ್ರಿಗೇನು ರಿಯಾಕ್ಟ್
ರಿಯಾಕ್ಟ್ ಮಾಡಿಲ್ಲ. ಆದ್ರೆ ನಾನು ಅವ್ರ ಪಾಡಿಗೆ ಅವ್ರು ನೀವು ಧ್ಯಾನ ಮಾಡ್ರಿ ಅಂತ ಹೇಳಿದೆ, ಯಾಕೋ ನಮ್ಮನ್ನು ಸನ್ಯಾಸಿ ಮಾಡ್ತೀನಿ ಅಂತ ಕೇಳಿದ್ರು. ಆದ್ರೆ ನಾನು ಅದಕ್ಕೇನೋ ರಿಪ್ಲೈ ಮಾಡಿಲ್ಲ. ಅದ್ರ ಸತ್ಯ ನಿಮ್ಗೆ ಗೊತ್ತಿಲ್ಲ, ಅದೊಂದು ಸೈನ್ಸು, ಇದನ್ನ ಬರೀ ಏನದು ಭಕ್ತಿ ಅಂಗಲಲ್ಲಿ ಅಷ್ಟೇ ನೋಡ್ಬೇಡ್ರಿ ಅಂತ ಹೇಳಿದ್ರು. ಕೇಳಿಲ್ಲ. ಅವ್ರವ್ರ ಇಷ್ಟ, ನಾವೇನು ಹೇಳಕ್ ಆಗೋದಿಲ್ಲ. ಬಟ್ ನನಗಂತೂ ತುಂಬಾ ಹೆಲ್ಪ್ ಆಗಿದೆ ಧ್ಯಾನ ಅಂದ್ರೆ. ಏನಂತ ಗೊತ್ತಾಗಿದೆ. ಏನು ಇಲ್ಲ, ಧ್ಯಾನ ಅಂದ್ರೆ ನಮ್ಮ ಸರಳವಾದ ಉಸಿರಾಟದ ಮೇಲೆ ಗಮನ ಇಡ್ಬೇಕಷ್ಟೇ. ಇದನ್ನ ಮಾಡೋದ್ರಿಂದ ನಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ನಾವು ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಅಷ್ಟು ಧೈರ್ಯ ಸಾಲಲ್ಲ ಅಂತ ಹೇಳ್ತಾರೆ. ಕೆಟ್ಟ ಕೆಲಸ ಮಾಡೋರಿಗೆ ಅಷ್ಟು ಧೈರ್ಯ ಸಾಲ್ತಿದೆ ಅಂದ್ರೆ ಒಳ್ಳೆ ಕೆಲಸ ಮಾಡಕ್ ಯಾಕೆ ಸಾಲ್ಬಾರ್ದು? ಅದನ್ನೇ ನಾವು ಕ್ವಶನ್ ಹಾಕೋಬೇಕು. ನಾವು ಒಳ್ಳೇದ್ ಮಾಡ್ತಿದೀವಿ ಅಂತ ನಮ್ಗೆ ಗೊತ್ತಿದ್ರೆ ನಮ್ ಜೊತೆ ಯೂನಿವರ್ಸೇ ನಿಂದಿರುತ್ತೆ. ಅದಕ್ಕೆ ನಾವೆಲ್ಲ ಯೂನಿವರ್ಸಿಗೆ ಬಿಟ್ಟು ಧ್ಯಾನವನ್ನು ಮಾಡ್ಬೇಕು, ಧ್ಯಾನ ಪ್ರಚಾರ ಮಾಡ್ಬೇಕು. ಪತ್ರಿಜಿ ಹೇಳ್ದಂಗೆ ಸ್ವಾಧ್ಯಾಯ, ಸತ್ಸಂಗ, ಧ್ಯಾನ ಪ್ರಚಾರ ಮಾಡೋದು, ಪಿರಾಮಿಡ್ ಕಟ್ಟೋದು, ಇದು ನಮ್ಮ ದೈನಂದಿನ ಜೀವನ ಜೊತೆಗೆ ಇವನ್ನೆಲ್ಲ ಮಾಡ್ಬೇಕು. ಅದಕ್ಕೆ ಸಂಸಾರದಲ್ಲಿ ನಿರ್ವಾಣ ಅಂತ ಹೇಳಿದ್ದಾರೆ ಪತ್ರಿಜಿ ಗುರುಗಳು. ಅದನ್ನ ನಾವು ಆಕ್ಚುಲಿ ಶಿವನಿಂದನೂ ನೋಡಿ ಕಲಿಬಹುದು. ಶಿವನಿಗೂ ಒಂದು ಏನದು ಫ್ಯಾಮಿಲಿ ಇದೆ. ಅವನಿಗೂ ತಾಯಿ ಏನು ಹೆಂಡತಿ ಮಕ್ಕಳು ಇದ್ದಾರೆ. ಅದನ್ನ ನಾವು ನೋಡ್ಬೇಕು, ಅಪ್ಲೈ ಮಾಡ್ಕೋಬೇಕು. ದೇವ್ರ ಅಂದ ತಕ್ಷಣ ದೇವ್ರನ್ನ ಅಲ್ಲೇ ಇಟ್ಟು ಪೂಜೆ ಮಾಡ್ಬಾರ್ದು. ಅವರಲ್ಲಿರುವಂತ ಒಂದು ಕ್ಯಾರೆಕ್ಟರ್ನ ನಾವು ತಗೊಂಡು, ಆ ಕಥೆಯಲ್ಲಿರುವಂತ ಒಂದು ಕ್ಯಾರೆಕ್ಟರ್ನ ನಮ್ ಲೈಫಿಗೆ ಅಪ್ಲೈ ಮಾಡ್ಕೋಬೇಕು. ಅದರಿಂದ ನಮ್ಗೆ ಗೊತ್ತಾಗುತ್ತೆ ಸತ್ಯ ಏನಂದ್ರೆ, ಅವರು ಧ್ಯಾನ ಮಾಡ್ತಿದ್ರು. ಪ್ರತಿ ಕ್ಷಣನೂ ಅವ್ರು ಧ್ಯಾನದಾಗೆ ಇರ್ತಿದ್ರು. ಅವ್ರ ಜೀವನ ಪೂರ್ತಿ ಧ್ಯಾನದಾಗೆ ಇರ್ತಿದ್ರು. ಅವ್ರಿಗೇನ್ ಮಕ್ಳಾಗಿಲ್ಲ, ಮದುವೆ ಆಗಿಲ್ಲ, ಅವ್ರು ಸನ್ಯಾಸಿ ಆಗ್ಬಿಟ್ರ. ಆತರ ಅನ್ನೋದು ತಪ್ಪು. ಆತರ ಯಾರಿಗೆ ಅದು ಮೈಂಡ್ ಸೆಟ್ ಇದ್ರೆ ಆತರ ಈ ತರ ಅಲ್ಲ, ಈ ತರ ಹೇಳ್ಬೇಕಂತ ಹೇಳ್ಬೇಕು. ಬಟ್ ತಿಳ್ಕೊಂಡ್ರೆ ತಿಳ್ಕೊಬಹುದು, ಬಿಟ್ರೆ ಬಿಡ್ಬೋದು, ಅವ್ರ ಇಷ್ಟ. ಯಾಕಂದ್ರೆ ಅವರು ಧ್ಯಾನಕ್ಕೆ ಬರ್ಲಿಲ್ಲ ಅಂದ್ರೆ ಅವ್ರಿನ ಕರ್ಮ ಕಳ್ದಿಲ್ಲ ಅಂತ ಅರ್ಥ. ಹೇಳೋದು ನಮ್ ಜವಾಬ್ದಾರಿ ಅಷ್ಟೇ, ನಾವು ಹೇಳ್ಬೇಕು. ಬಟ್ ಯಾರಿಗೆ ಫೋರ್ಸ್ ಮಾಡ್ಬಾರ್ದು. ಫೋರ್ಸ್ ಮಾಡೋದ್ರಿಂದ ಅವ್ರಿಗೆ ಇರಿಟೇಷನ್ ಅನಿಸ್ಬೋದು. ಆಮೇಲೆ ಅವರೇ ನಮ್ಮ ಮೇಲೆ ಏನೋ ಬ್ಲೇಮ್ ಮಾಡ್ಬೋದು. ಅವ್ರಿಗೆ ಇಷ್ಟ ಇದ್ರೆ, ಅವ್ರ ಆತ್ಮ ರೆಡಿ ಆಗಿದ್ರೆ, ಧ್ಯಾನವನ್ನು ಕಲಿಯಕ್ ರೆಡಿ ಆಗಿದ್ರೆ, ಅವ್ರ ಪೂರ್ವ ಜನ್ಮಗಳ ಒಂದು ಏನದು ಪುಣ್ಯ ಇದ್ರೆ ಅವ್ರ ಧ್ಯಾನಕ್ಕೆ ಬಂದೇ ಬರ್ತಾರೆ. ನಾವು ಅವರನ್ನ ಬರ್ರಿ ಅಂತ ಫೋರ್ಸ್ ಮಾಡ್ಬಾರ್ದು. ಇದ್ರಾಗೆ ಮತ್ತೆ ನಮ್ಮ ಧ್ಯಾನ ಮಾಡ್ಬೇಕಾದ್ರೆ ಇದು ಸೈನ್ಸಿಗೆ ಹೆಂಗೆ ರಿಲೇಟೆಡ್ ಐತಂದ್ರೆ, ಅಲ್ಫಾ ವೇವ್ಸು, ಬೀಟಾ ವೇವ್ಸು, ತೀಟಾ ವೇವ್ಸು ಅಂತ ಬರ್ತವೆ, ಗಾಮಾ ವೇವ್ಸ್ ಅಂತ ಬರ್ತವೆ. ಇದ್ರೊಳಗೆ ಬೀಟಾ ವೇವ್ಸ್ ಇದ್ದಾಗ ಮನುಷ್ಯ ಹೆಂಗಿರ್ತಾನಂದ್ರೆ ಫುಲ್ ಆತಂಕದಿಂದ ಇರ್ತಾನೆ. ಏನಾರು ಆಗ್ಬಿಟ್ರು, ಏನಾರು ಮಾಡ್ಬಿಟ್ರು, ಯಾರು ಬಂದ್ಬಿಟ್ರೆ ಅಂತ ಈ ತರ ಆತಂಕದಿಂದ ಮನಸ್ಸು ಇರುತ್ತೆ. ಆಮೇಲೆ ಅಲ್ಫಾ ವೇವ್ಸ್ ಅಂದಾಗೆ ಆ ಮನುಷ್ಯ ಸ್ವಲ್ಪ ರಿಲ್ಯಾಕ್ಸ್ಡ್ ಸ್ಟೇಟ್ ಅಂದ್ರೆ ಸ್ವಲ್ಪ ವಿಶ್ರಾಂತಿಯಿಂದ ಇರ್ತಾನೆ ಅಲ್ಫಾ ವೇವ್ಸ್ ಅಂದಾಗ. ತೀಟಾ ವೇವ್ಸ್ ಅಂದಾಗ ಆ ಮನುಷ್ಯ ಹೆಂಗಿರ್ತಾನಂದ್ರೆ ಫುಲ್ ಆಳವಾದ ಧ್ಯಾನ. ಅವನು ಯಾವತ್ತು ಪ್ರೆಸೆಂಟ್ ಅವೇರ್ನೆಸ್, ಫುಲ್ ಅವೇರ್ನೆಸ್ ಅಲ್ಲೇ ಬದುಕ್ತಿರ್ತಾನೆ. ಅವನ ಸ್ಥಿತಿಯ ಫುಲ್ ಏನಂದ್ರೆ ಫುಲ್ ಕಾನ್ಸಿಯಸ್ ಮೈಂಡ್ ಅಂಡ್ ಸಬ್ ಕಾನ್ಸಿಯಸ್ ಮೈಂಡ್ ಅಂತ ಹೇಳ್ತೀವಿ. ಆ ಸ್ಟೇಟಿಗೆ ಹೋಗಿರುತ್ತೆ ಇವ್ರದ್ದು. ಸಬ್ ಕಾನ್ಸಿಯಸ್ ಮೈಂಡ್, ಕಾನ್ಸಿಯಸ್ ಮೈಂಡ್ ಇಂದ ಸಬ್ ಕಾನ್ಸಿಯಸ್ ಮೈಂಡ್ಗೆ ಇವ್ರ ಮೈಂಡ್ ಹೋಗಿರುತ್ತೆ. ಜೊತೆಗೆ ಗಾಮಾ ವೇವ್ಸ್ ಅಂದ್ರೆ ಇವು ಏನಂದ್ರೆ ಫುಲ್ ಹೈಯರ್ ಅವೇರ್ನೆಸ್, ಇದು ಸಮಾಧಿ ಸ್ಥಿತಿ ಅಂತ ಹೇಳ್ಬೋದು ನಾವು. ಇದನ್ನ ಚಕ್ರಕ್ಕೆ ಕನೆಕ್ಟ್ ಮಾಡಿದ್ರೆ ಸಹಸ್ರಾರ ಚಕ್ರದಲ್ಲಿ ಆ ಮನುಷ್ಯ ಇರ್ತಾನೆ. ಅದಕ್ಕೆ ಎಕ್ಸಾಂಪಲ್ ಬುದ್ಧ ಆಗಿರ್ಬೋದು, ನಮ್ಮ ಪತ್ರಿಜಿ ಗುರುಗಳು ಆಗಿರ್ಬೋದು. ದೇವ್ರಿಗೆ ಹೋಲಿಸ್ಕೊಂಡ್ರೆ ಎಲ್ಲಾ ದೇವತೆಗಳನ್ನು ಧ್ಯಾನ ಮಾಡ್ತಿರ್ತಾರೆ. ಎಲ್ಲರೂ ಧ್ಯಾನ ಮಾಡ್ತಾರೆ, ಎಲ್ಲರಿಗೂ ಫ್ಯಾಮಿಲಿ ಇದೆ. ಆದ್ರೆ ನಾವು ಅದನ್ನ ಅರ್ಥ ಮಾಡ್ಕೋಬೇಕು. ದೇವ್ರಂದ್ರೆ ಜಸ್ಟ್ ಇಟ್ಟು ಪೂಜೆ ಮಾಡೋದಷ್ಟೇ ಅಲ್ಲ, ಅದನ್ನ ನಮ್ಮ ಮೂಢನಂಬಿಕೆ ಅಂತನೂ ಅನ್ಕೋಬಾರ್ದು. ಯಾಕಂದ್ರೆ ಅದ್ರ ಹಿಂದಿನ ಸೈನ್ಸ್ ನ ತಿಳ್ಕೊಬೇಕು ನಾವು. ಅಂದಾಗ ನಮಗ ಒಂಥರ ಕ್ಯೂರಿಯಾಸಿಟಿ ಬರುತ್ತಾ, ಅದನ್ನ ನಮ್ಮ ಲೈಫಿಗೆ ಅಪ್ಲೈ ಮಾಡ್ಕೊಂಡಾಗೆ ಒಂಥರ ಏನೋ ಸತ್ಯ ಗೊತ್ತಾಗತ್ತೆ. ನಾವು ಸತ್ಯದ ದಾರಿಯಲ್ಲಿ ಬದುಕ್ತಿರ್ತೀವೇನೋ ಅಂತ ಒಂದು ಅವೇರ್ನೆಸ್ ಬರುತ್ತೆ. ಇನ್ನೊಂದು ಮೆಡಿಟೇಷನ್ ಅಂತ ಹೇಳ್ತೀವಿ ನಾವು. ಮೆಡಿಟೇಷನ್ ಅದ್ರದ್ದು ಏನಂತ ಗೊತ್ತಿರ್ಬೇಕಲ್ಲ, ಎಕ್ಸ್ಪ್ಯಾಂಡ್ ಅಕ್ಷರದು. ಎಂ ಅಂದ್ರೆ ಮೈಂಡ್ಫುಲ್ನೆಸ್, ಅಂದ್ರೆ ಯಾವತ್ತೂ ಪ್ರೆಸೆಂಟ್ ಸ್ಟೇಟ್ ಅಲ್ಲಿ ಶಾಂತತೆಯಿಂದ ಇರೋದು, ಮೈಂಡ್ಫುಲ್ ಸ್ಟೇಟ್ ಒಳಗೆ ಇರೋದು. ಇ ಅಂದ್ರೆ ಎನರ್ಜಿ, ಅಂದ್ರೆ ಫುಲ್ ಎನರ್ಜಿ ಅಂದ್ರೆ ನಮ್ಗೆ ಯಾವತ್ತೂ ಶಕ್ತಿ ಕೊಡ್ತಿರುತ್ತೆ. ಮೆಡಿಟೇಷನ್ ಮಾಡೋದ್ರಿಂದ ಶಕ್ತಿ ಬರ್ತಿರುತ್ತೆ, ಮೈಂಡ್ಫುಲ್ನೆಸ್ ಇರುತ್ತೆ. ಆಮೇಲೆ ಡಿ ಅಂದ್ರೆ ಡಿಟ್ಯಾಚ್ಮೆಂಟ್, ಅಂದ್ರೆ ನಮಗೆ ಡಿಟ್ಯಾಚ್ಮೆಂಟ್ ಇರುತ್ತೆ ಯಾವ್ದ್ರ ಮ್ಯಾಗು. ಬೇಡಪ್ಪ ನನ್ಗಿದು ಎಷ್ಟು ಬೇಕು ಅಷ್ಟೇ, ಅಂದ್ರೆ ಫುಲ್ ಅಟ್ಯಾಚ್ಮೆಂಟ್ ಇರಲ್ಲ, ಡಿಟ್ಯಾಚ್ಮೆಂಟ್ ಇರುತ್ತೆ. ನಮ್ಗೆ ಎಷ್ಟು ನೀಡಿದೆ ಅಷ್ಟನ್ನ ತಗೋತಿರ್ತೀವಿ ಮೆಡಿಟೇಷನ್ ದಲ್ಲಿ ಇರುವಂತ ವ್ಯಕ್ತಿ. ಆಮೇಲೆ ಇದನ್ನ ಎಲ್ಲರೂ ತಗೊಳಕ್ ಬರುತ್ತಿಲ್ಲ ಗೊತ್ತಿಲ್ಲ, ಬಟ್ ಯಾರು ಪ್ರಾಕ್ಟೀಸ್ ಕರೆಕ್ಟ್ ಆಗಿ ಮಾಡಿರ್ತಾರೆ ಮೆಡಿಟೇಷನ್, ಅವ್ರು 100% ಇದನ್ನ ಅಪ್ಲೈ ಮಾಡ್ಕೊಂಡಿರ್ತಾರೆ. ಆಮೇಲೆ ಐ ಅಂದ್ರೆ ಇಂಟ್ರೋಸ್ಪೆಕ್ಷನ್, ಅಂದ್ರೆ ನಮ್ಮನ್ನ ನಾವು ಯಾವತ್ತೂ ಇದನ್ನ ಮಾಡ್ಕೋತಿರ್ತೀವಿ, ಅರಿತಾ ಇರ್ತೀವಿ. ನನ್ನಲ್ಲಿ ಏನಾಯ್ತು, ಯಾಕಾಯ್ತು, ಹೇಗಾಯ್ತು ಅಂತ, ಧ್ಯಾನದಿಂದ ಏನೇನಾಯ್ತು ಅಂತ ನಮ್ಮನ್ನ ನಾವು ಯಾವತ್ತೂ ಸ್ವಲ್ಪ ಚೆಕ್ ಮಾಡ್ಕೋತಾ ಇರ್ತೀವಿ. ಆಮೇಲೆ ಟಿ ಅಂದ್ರೆ ಟ್ರಾನ್ಸ್ಫರಿಟಿ, ಅಂದ್ರೆ ಶಾಂತಿಯಿಂದ ಇರ್ತೀವಿ ನಾವು ಯಾವತ್ತೂ.
ಎ ಅಂದ್ರೆ ಅವೇರ್ನೆಸ್. ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇರೋದೇ ಅವೇರ್ನೆಸ್, ಅದೊಂದು ಅರಿವು. ನಾವು ಎನಿ ಟೈಮ್, ಎಲ್ಲ ಟೈಮಲ್ಲಿ ನಾವು ನಮ್ಮದೇ ಆದಂತ ಒಂದು ಅರಿವಿನಲ್ಲಿ ಬದುಕೋದು. ಮತ್ತೆ ಟಿ ಅಂದ್ರೆ ಥಾಟ್ಲೆಸ್. ನಾವು ಯಾವತ್ತೂ ಆಲೋಚನೆ ಇಲ್ಲದ ಸ್ಥಿತಿಯಲ್ಲಿ ಇರ್ತೀವಿ ಮೆಡಿಟೇಷನ್ ಮಾಡೋರು. ಆಮೇಲೆ ಐ ಅಂದ್ರೆ ಇನ್ನರ್ ಲೈಟ್. ಏನಂದ್ರೆ ಒಳಗಿನಿಂದ ಬರುವಂತ ಲೈಟ್ಗೆ ನಾವು ಬಹಳಷ್ಟು ಗೌರವ ಕೊಡ್ತಾ ಇರ್ತೀವಿ ಮೆಡಿಟೇಷನ್ ಮಾಡೋರು. ಆಮೇಲೆ ಇನ್ನೊಂದು ಏನಂದ್ರೆ ಓ ಅಂದ್ರೆ ಒನ್ನೆಸ್. ಒನ್ನೆಸ್ ಅಂದ್ರೆ ನಾವೆಲ್ಲರನ್ನು ಒಂದೇ ಅಂತ ಕಾಣ್ತೀವಿ. ನನ್ನಲ್ಲಿರೋದು ಆತ್ಮ, ಅವನಲ್ಲಿರೋದು ಒಂದೇ. ಅಂದ್ರೆ ದೇಹ ಮಾತ್ರ ಬೇರೆ ಆಗಿರುತ್ತೆ. ಆಮೇಲೆ ಎನ್ ಅಂದ್ರೆ ನಿರ್ವಾಣ ಸ್ಥಿತಿ. ನಿರ್ವಾಣ, ಎಲ್ಲರೂ ಬೇಕಾಗಿರೋದೇ ನಿರ್ವಾಣ ಸ್ಥಿತಿನೇ, ಮೋಕ್ಷನೇ. ಎಲ್ಲ ಫೈನಲ್ ಅಲ್ಟಿಮೇಟ್ ಸ್ಟೇಟ್ ಆಫ್ ದಿ ಹುಮನ್ ಒಂದು ಏನಂದ್ರೆ ಮೋಕ್ಷನೇ. ಎಲ್ಲರಿಗೂ ಬೇಕಾಗಿರೋದು ನಿರ್ವಾಣನೆ. ನಮ್ಗೆ ಎಷ್ಟು ದುಡ್ಡು ಕೊಟ್ರು ಏನ್ ಕೊಟ್ರು ನಮ್ಗೆ ಯಾರು ನೆಮ್ಮದಿ ಶಾಂತಿ, ನಮ್ಮ ಆತ್ಮದ ಒಂದು ತೃಪ್ತಿ ಕೊಡಕ್ ಸಾಧ್ಯನೇ ಇಲ್ಲ. ಕೊಡ್ಬೇಕಾದ್ರೆ ನಾವು ನಿರ್ವಾಣ ಸ್ಥಿತಿಗೆ ಹೋಗ್ಬೇಕು. ಅದೇ ಮೋಕ್ಷ ಕಾಮ ಇದೆ ಮೋಕ್ಷ ಅಂತ ಹೇಳಿ. ಇದನ್ನ ಮಾಡೋದ್ರಿಂದ, ನಾವು ಧ್ಯಾನ ಮಾಡೋದ್ರಿಂದ ನಮಗೆ ಚೆನ್ನಾಗಿರುತ್ತೆ. ಆಮೇಲೆ ಅಟ್ಯಾಚ್ಮೆಂಟ್ ಇರುತ್ತೆ. ಆಮೇಲೆ ನಮ್ಮನ್ನ ಚೆಕ್ ಮಾಡ್ಕೊಂಡ್ಮೇಲೆ